ಮಹಿಳೆ ಅಂದರೆ ನಮ್ಮ ಪ್ರಧಾನಮಂತ್ರಿಯವರು ಯೋಜಿಸಿರುವ ಈ ಅಮೆಂಡ್ಮೆಂಟ್ ನಾರಿ ಶಕ್ತಿ ವಂದನ್. ನಾರಿ ಶಕ್ತಿ ವಂದನ್ ಅಂದರೆ ಮಹಿಳೆ ಶಕ್ತಿ, ವಂದನ್ ಅಂದರೆ ಮಹಿಳೆಗೆ ಗೌರವ ಸಲ್ಲಿಸ್ತಿರೋದು. ನಮ್ಮ ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದಂಗೆ ಹೆಣ್ಮಕ್ಳ ಬಗ್ಗೆ ಇಲ್ಲಿವರೆಗೂ ಯಾರಿಗೂ ಯೋಚನೆ ಮಾಡಿರಲಿಲ್ಲ. 1996ರಲ್ಲಿ ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೂಡ ಈ ಅಮೆಂಡ್ಮೆಂಟ್ನ ಪಾಸ್ ಮಾಡಿದಾಗಲೂ ಕಾಂಗ್ರೆಸ್ ಸರ್ಕಾರನೇ ಪಾರ್ಲಿಮೆಂಟಲ್ಲಿ ಇದನ್ನು ಧಿಕ್ಕರಿಸಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆ ಅಮೆಂಡ್ಮೆಂಟ್ಸ್ ಪಾಸ್ ಮಾಡುವಾಗೆಲ್ಲನೂ ಕಾಂಗ್ರೆಸ್ ಸರ್ಕಾರ ಮತ್ತು ಆ ಸರ್ಕಾರನ ಬೆಂಬಲಿಸಿರ್ತಕ್ಕಂಥ AIADMK ಪಕ್ಷಗಳು ಯಾವಾಗ್ಲೂ ವಿರೋಧ ಮಾಡ್ತಾನೆ ಬಂದಿದೆ. ಹಾಗಾಗಿ ಮಹಿಳೆಯರು ನಾವು ಅಬಲರಲ್ಲ, ಸಬಲರು ಅಂತ ತೋರಿಸ್ಕೊಳ್ತಾ ಇದ್ದೀರಿ. ಹೀಗಾಗಿ ರಿಸರ್ವೇಶನ್ ಅನ್ನೋದು ಏನು 33% ಆಗಬೇಕಾಗಿತ್ತು ಅದನ್ನು ನಾವು ಪಡಿತೀರಿ. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಇದಕ್ಕೆ ಪ್ರತಿಯೊಂದು ಹೆಣ್ಮಕ್ಳು, ಈ ದೇಶದ ಹೆಣ್ಮಕ್ಳು ಯಾವುದೇ ಮೂಲೆಯಲ್ಲಿರ್ಬೋದು, ನಾರ್ತ್ ಈಸ್ಟ್ ಆರ್ ಸೌತ್ ವೆಸ್ಟ್ ಯಾವುದೇ ಮೂಲೆಯಲ್ಲಿರ್ಬೋದು, ಎಲ್ಲ ಹೆಣ್ಮಕ್ಳು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಯಾವತ್ತೂ ಜಾತಿ ರಾಜಕೀಯ ಆಗಲಿ ಅಥವಾ ಫ್ಯಾಮಿಲಿ ರಾಜಕೀಯ ಆಗಲಿ ಮಾಡಬಾರ್ದು. ಈಗ ಇಂದಿರಾ ಗಾಂಧಿಯವರು ಆಗಲಿ, ಸೋನಿಯಾ ಗಾಂಧಿಯವರಾಗಿರಲಿ, ಪ್ರಿಯಾಂಕಾ ಗಾಂಧಿಯವರಾಗಿರಲಿ, ಅವರು ಒಬ್ಬರು ಹೆಣ್ಮಕ್ಳೇ. ಅವರು ಉತ್ತಮ ಸ್ಥಾನದಲ್ಲಿ ಇದ್ದು ದೇಶನ ಅವರು ಹೆಣ್ಮಕ್ಳಾಗಿ ಅಷ್ಟೆಲ್ಲ ಮಾಡ್ಬೋದು ಅಂದರೆ ಒಂದು ಸಾಮಾನ್ಯ ಹೆಣ್ಮಕ್ಳು ಪಾರ್ಲಿಮೆಂಟು ಮತ್ತು ವಿಧಾನಸೌಧಕ್ಕೆ ಹೋಗ್ಬೋದು. ಇದಕ್ಕೆ ಅವ್ರು ಬೆಂಬಲಿಸಬೇಕಿತ್ತು, ಆದರೆ ಅವ್ರು ಬೆಂಬಲಿಸ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಧ್ವನಿ ಎತ್ತಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳೆಲ್ಲರೂ ಜೋರಾಗಿ ಹೇಳಿ, ವಂದೇ ವಂದೇ